ತಮಿಳುನಾಡಿಗೆ ಒಂದು ಹನಿ ನೀರನ್ನು ಬಿಡಬಾರದು. ನೀರು ಹರಿಸಿದ್ದೇ ಆದ್ರೆ 1991ರ ಹೋರಾಟ ಮರುಕಳಿಸುತ್ತೆ ಅಂತ ಕರವೇ ಮುಖ್ಯಸ್ಥ ನಾರಾಯಣಗೌಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲೇ ನೀರಿಲ್ಲ, ಅವರಿಗೆ ನೀರನ್ನು ಬಿಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ ರೈತರ ಕೃಷಿ ಬೆಳೆಗೆ ನೀರು ಕೊಡ್ತಾ ಇಲ್ಲ, ತಮಿಳುನಾಡಿಗೆ ಹೇಗೆ 4.56 ಟಿಎಂಸಿ ನೀರು ಕೊಡ್ತಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾವೇರಿ ವಿಚಾರವಾಗಿ ಪದೇ ಪದೇ ಕರ್ನಾಟಕಕ್ಕೆ ಹಿನ್ನಡೆಯಾಗ್ತಾ ಇದೆ. ನೀರು ಬಿಟ್ಟು ಮತ್ತೆ ಸಂಘರ್ಷಕ್ಕೆ ಹಾದಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಸಂಘರ್ಷಕ್ಕೆ ಅಂತಿಮ ತೆರೆ ಎಳಿಬೇಕು ಅಂತ ಕರವೇ ಅಧ್ಯಕ್ಷ ಹೇಳಿದ್ದಾರೆ. 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಕಾವೇರಿ ಪ್ರಾಧಿಕಾರ ಆದೇಶ ಕೊಟ್ಟಿದೆ. ತಮಿಳುನಾಡಿನ ಪ್ರತಿದಿನ ನೀರು ಬಿಡಬೇಕು ಅಂತ CWRC ಸೂಚನೆಯನ್ನ ಕೊಟ್ಟಿರೋದು. KRSನಲ್ಲಿ ಕೇವಲ 17.09 ಟಿಎಂಸಿ ಮಾತ್ರ ನೀರು ಲಭ್ಯ ಇರೋದು. ಇದರಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ನೀರಾಗಿದೆ, ಬಳಕೆಗೆ ಲಭ್ಯ ಇರೋದಿಲ್ಲ. ಆದ್ರೆ ವಾಸ್ತವವಾಗಿ ಬಳಕೆಗೆ ಉಳಿದಿರೋದು ಕೇವಲ 12 ಟಿಎಂಸಿ ನೀರು ಮಾತ್ರ. ಇದರ ಪೈಕಿ ಈಗ 4 ಟಿಎಂಸಿಯಷ್ಟು 4.56 ಟಿಎಂಸಿಯಷ್ಟು ನೀರನ್ನ ತಮಿಳುನಾಡಿಗೆ ಮುಂದಿನ 15 ದಿನಗಳಲ್ಲಿ ರಿಲೀಸ್ ಮಾಡೋದಕ್ಕೆ CWRC ಆದೇಶ ಕೊಟ್ಟಿರೋದು, ಸೂಚನೆ ಕೊಟ್ಟಿರೋದು. ಸೊ ಹೀಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರವೇ ಮುಖಂಡ ನಾರಾಯಣಗೌಡ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಒಂದೇ ಒಂದು ಹನಿ ನೀರನ್ನ ಹರಿಸಿದ್ರೂ ಕೂಡ 1991ರ ಹೋರಾಟ ಮರುಕಳಿಸುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಅವರಿಗೆ ಹೇಗೆ ನೀರನ್ನು ಬಿಡೋದಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. ನಮ್ಮ ರಾಜ್ಯದ ರೈತರ ಕೃಷಿ ಬೆಳೆಗೆ ನೀರು ಕೊಡ್ತಾ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 4.56 ಟಿಎಂಸಿ ನೀರನ್ನ ಹೇಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಕರ್ನಾಟಕಕ್ಕೆ ಹಿನ್ನಡೆ ಆಗ್ತಿದೆ ಅಂತ ಹೇಳಿ ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆ ಆಗಿರುವಂಥದ್ದು. ತಮಿಳುನಾಡಿಗೆ ಮುಂದಿನ 15 ದಿನಗಳ ಒಳಗೆ ಒಟ್ಟು 4.56 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನು ಮಾಡಿರುವಂಥದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಇದ್ದಾರೆ. ಸರ್, ಕಾವೇರಿ ನೀರು ವಿಚಾರವಾಗಿ ತಾವು ಮಾಡಿರುವಂತಹ ಹೋರಾಟಗಳು ಒಂದಲ್ಲ ಎರಡಲ್ಲ ಸರ್, ಆದರೆ ಈಗ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆ ಆಗಿರುವಂಥದ್ದು. 4.6 ಟಿಎಂಸಿಯಷ್ಟು ನೀರನ್ನು ಹಂಚಿಕೆಗೆ ಈಗ ಶಿಫಾರಸು ಮಾಡಿದೆ. ಏನೈತ್ರಿ? ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡುವಂಥ ಪರಿಸ್ಥಿತಿ ಕರ್ನಾಟಕಕ್ಕಿಲ್ಲ. ಯಾವುದೇ ಸಂದರ್ಭದಲ್ಲಿ ಕೇಂದ್ರದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆ CWRC ಈ ಥರದ ಆದೇಶ ಮಾಡುವಾಗ ಕರ್ನಾಟಕಕ್ಕೊಂದು ನಿಯೋಗವನ್ನು ಕಳಿಸಿ ಕರ್ನಾಟಕದ ಡ್ಯಾಮ್ಗಳಲ್ಲಿ ಇರುವ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಆಮೇಲೆ ಈ ಥರದ ಆದೇಶವನ್ನು ಮಾಡಿದ್ರೆ ಅದು ಸರಿ ಅನಿಸುತ್ತೆ. ಅದು ಹೊರತುಪಡಿಸಿ ಪ್ರತಿ ಸರಿ ಈ ಥರದ ಆದೇಶಗಳನ್ನ ಮಾಡೋ ಮುಖಾಂತರ ಕರ್ನಾಟಕದ ರೈತರ ಹಿತವನ್ನು ಬಲಿ ಕೊಟ್ಟು ಕರ್ನಾಟಕದಲ್ಲಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ದಿನಕ್ಕೆ 3,500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಕೊಡಿ 15 ದಿವಸ ಅಂತ ಆದೇಶ ಮಾಡೋದಿದೆಯಲ್ಲ, 4.5 ಟಿಎಂಸಿ ನೀರನ್ನ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಇದೆ? ಇವತ್ತು ರಾಜ್ಯ ಸರ್ಕಾರ ಮಂಡ್ಯ ಮೈಸೂರು ಭಾಗದ ಕಾವೇರಿ ಭಾಗದ ತೀರದ ರೈತರಿಗೆ ನೀರು ಕೊಡದೆ ಖುಷಿಗೆ ಇವತ್ತು ಸಾಧ್ಯ ಇಲ್ಲ ಅಂತ ಹೇಳುವಾಗ ಈಗ 4.5 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನ ರಾಜ್ಯ ಸರ್ಕಾರ ಕಾವೇರಿ ನಿವಾರಣಾ ಪ್ರಾಧಿಕಾರ ಏನಿದೆ ಅದ್ರ ಮುಂದೆ ತನ್ನ ವಾದವನ್ನು ಮಂಡಿಸಬೇಕಾಗತ್ತೆ. ಇವತ್ತು ಏಕಾಏಕಿ ಇಂಥ ತೀರ್ಮಾನವನ್ನು ಮಾಡಬೇಕಾದ್ರೆ ಕನಿಷ್ಠ ಪರಿಸ್ಥಿತಿ ಕರ್ನಾಟಕದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಪ್ರತಿ ಸಲ ಈ ಥರದೇ ಕರ್ನಾಟಕದ ವಿರುದ್ಧ ತಮಿಳುನಾಡು ಪರವಾಗಿ ಆದೇಶಗಳು ಬರ್ತಾ ಇರ್ತವೆ. ನಮ್ಮ ಕಾನೂನು ತಜ್ಞರು, ವಕೀಲರು, ಕರ್ನಾಟಕದ ವಕೀಲರು
ಅವರಿಗೆ ರಾಜ್ಯ ಸರ್ಕಾರ ನೂರಾರು ಕೋಟಿ ಹಣ ಕೊಡುತ್ತೆ. ಆದರೆ ಪ್ರತಿ ಸಂದರ್ಭದಲ್ಲೂ ಕರ್ನಾಟಕಕ್ಕೆ ಹಿನ್ನಡೆ ಆಗುತ್ತೆ, ತಮಿಳುನಾಡು ಪರವಾಗಿ ಆದೇಶಗಳು ಬರ್ತವೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ಕನಿಷ್ಠ ನಮ್ಮ ನೀರಾವರಿ ತಜ್ಞರಿರ್ಬೋದು, ಇಲ್ಲ ಕಾನೂನು ತಜ್ಞರಿರ್ಬೋದು, ಕುಂತು ಚರ್ಚೆ ಮಾಡಿ ಸರಿಯಾದ ವಾದವನ್ನು ಮಾಡಬೇಕಾಗತ್ತೆ ಕರ್ನಾಟಕದ ಪರವಾಗಿ. ಇಲ್ಲದೆ ಹೋದರೆ ಏಕಾಏಕಿ 4.5 TMC ನೀರನ್ನ ತಮಿಳುನಾಡಿಗೆ ಕೊಟ್ಬಿಡಿ ಅಂತ ಹೇಳಿ ತಮಿಳುನಾಡಿನ ರಾಜಕೀಯ ಲಾಬಿಗೆ ಮಣಿದು ಏನಾದರೂ ಕರ್ನಾಟಕ ಸರ್ಕಾರ ನೀರು ಕೊಟ್ಟಿದ್ದೇ ಆದರೆ 91ರಲ್ಲಿ ಹಾಗೆ ಇಡೀ ಕರ್ನಾಟಕ ಹತ್ತೂರಿತಲ್ಲ, ಹಾಗೆ ಮತ್ತೆ ಕರ್ನಾಟಕದಲ್ಲಿ ಅಂಥ ಸಂಘರ್ಷಕ್ಕೆ ದಯವಿಟ್ಟು ಆದಿ ಮಾಡಿಕೊಡಬಾರ್ದು ಅಂತ ಹೇಳಿ ನಾನು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಇದಿಷ್ಟು ನಾರಾಯಣಗೌಡರ ಮಾತು. ಕ್ಯಾಮರಾ ಪರ್ಸನ್ ಈರಣ್ಣ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.